ನಮಸ್ತೆ ಎಲ್ರಿಗೂ. ನಾನು ಅನಿತಾ. ಇವತ್ತಿನ ರೆಸಿಪಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಸಾಫ್ಟಾಗಿರುವಂಥ ಅತಿಯಷ್ಟು ಮೃದುವಾದ ಒಬ್ಬಟ್ಟನ್ನ ನೀವು ಕೂಡ ಮಾಡ್ಕೊಳ್ಬೇಕಾ? ಹಾಗಾದರೆ ನಾನು ತೋರಿಸಿರುವಂಥ ವಿಧಾನನ ಟ್ರೈ ಮಾಡಿ ಅತಿಯಷ್ಟೇ ಮೃದುವಾದ ಒಬ್ಬಟ್ಟನ್ನ ನೀವು ಕೂಡ ರೆಡಿ ಮಾಡ್ಕೊಳ್ಬೋದು. ಯಾವ ಪದಾರ್ಥನ ಎಷ್ಟೆಷ್ಟು ಹಾಕಬೇಕು, ಹಾಗೆಯೇ ಅಳತೆ ಪ್ರಕಾರ ನಾವು ಮಾಡಿದ್ದೇ ಆದರೆ ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ರೆಡಿ ಮಾಡ್ಕೊಳ್ಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 3 ಕಪ್ಪು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚಿರೋಟಿ ರವೆ ಆಗ್ಬೋದು ಅಥವಾ ಗೋಧಿ ಹಿಟ್ಟು ಆಗ್ಬೋದು, ಯಾವುದನ್ನು ಬಳಸ್ತಾ ಇಲ್ಲ. ಬರೀ ಮೈದಾದಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ದು ಮೈದಾನ ತಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಮೊದಲಿಗೆ ಎಣ್ಣೆ ಆಗಲಿ ಬೆಣ್ಣೆ ತುಪ್ಪ ಏನೂ ಹಾಕೊಳ್ತಾ ಇಲ್ಲ. ಹಾಗೆಯೇ ನೀರು ಹಾಕಿ ಕಲಿಸ್ಕೊಳ್ಬೇಕು. ಒಂದೆರಡು ಚಿಟಿಕೆಯಷ್ಟು ಅರಿಶಿನ, ಹಾಗೆಯೇ ಒಂದು ಚಿಟಿಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವೀಟ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಇವಾಗ ನೋಡಿ, ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ಬಾರ್ದು. ಯಾವುದೇ ಕಾರಣಕ್ಕೂ ನಾವು ಒಬ್ಬಟ್ಟು ಮಾಡುವಾಗ ಮೈದಾನ ಕಲಿಸುವಾಗ ಕಣಕ ರೆಡಿ ಮಾಡ್ಕೊಳ್ತೀವಲ್ಲ, ಆವಾಗ ನಮಗೆ ಯಾವುದೇ ಕಾರಣಕ್ಕೂ ಮೊದಲಿಗೆ ನಾವು ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಳ್ಬಾರ್ದು. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ನಾದ್ಕೊಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುವಾಗಿನೂ ಆಗಬಾರ್ದು. ನಮಗೆ ಎಲ್ಲೂ ಅರಿಬಾರ್ದು ಹೋಳಿಗೆ ಅಂತಂದರೆ ನಾನು ತೋರಿಸುವಂಥ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ. ಇವಾಗ ನಾನು ಕೂಡ ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ನೀರು ಹಾಕೊಳ್ಳೋದು ಬೇಡ. ಇದನ್ನು ನೋಡಿ, ನಾನು ಈ ರೀತಿ ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಇವಾಗ 1-2 ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಟೋಟಲಾಗಿ 1-2 ಸರಿ 4 ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಎಣ್ಣೆನ ಹಾಕ್ಕೊಂಡಿಲ್ಲ. ಇವಾಗ ನೋಡಿ, 1-2 ಸ್ಪೂನ್ ಎಣ್ಣೆನ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಿಮಗೆ ಕಲಿಸುವಾಗ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಅನಿಸಿದ್ರೆ ಗ್ಯಾಸ್ ಕಟ್ಟೆ ಮೇಲೆ ಹಾಕ್ಕೊಂಡು ಕಿಚನ್ ಕೌಂಟ್ರ್ ಮೇಲೆ ಕಲಿಸ್ಕೊಳ್ಳಿ. ಇವಾಗ ನೋಡಿ, ನಾನು ಕೂಡ ಈ ರೀತಿ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ಅದು ಎಣ್ಣೆ ಎಲ್ಲ ಹೀರ್ಕೊಂಡು ಡ್ರೈ ಆಗುತ್ತೆ, ಅಲ್ಲಿ ತನಕ ಈ ರೀತಿ ಕಲಿಸ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಸರಿ 1-2 ಸ್ಪೂನು ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು. ನೀವು ಜಾಸ್ತಿ ಜನ ಇದ್ದೀರಾ, ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಹಾಕ್ಕೊಳ್ಳಿ, ಸಾಮಗ್ರಿನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ನೋಡಿ, 1-2 ಸ್ಪೂನು ಎಣ್ಣೆನ ಹಾಕ್ಕೊಂಡು ಅದು ಕೂಡ ಡ್ರೈ ಆಗೋ ತನಕ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ತೀನಿ. ಮತ್ತೆ ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕೊಳ್ಳೋದು ಬೇಡ, ಇಷ್ಟೇ ಸಾಕು. ಇದನ್ನು ಇವಾಗ ನೀಟಾಗಿ ಇದೇ ರೀತಿನೇ ಹಸ್ತನ ಊರಿ ನಾವು ಕಲಿಸ್ಕೊಳ್ಬೇಕು. ನಮ್ಮ ಹಸ್ತನ ಊರಿ ಕಲಿಸಿದಾಗ ನಾವು ಎಷ್ಟು ಕಲಿಸ್ಕೊಳ್ತೀವೋ ಅಷ್ಟು ಹೋಳಿಗೆ ಚೆನ್ನಾಗಿ ಬರ್ತವೆ. ನಮಗೆ ಕಣಕ ಚೆನ್ನಾಗಿ ರೆಡಿ ಆಗಿಬಿಡ್ತು ಅಂತಂದರೆ ನಮಗೆ ಹೋಳಿಗೆ ಎಲ್ಲೂ ಕೂಡ ಅರಿಯಲ್ಲ. ನಾವು ಎಷ್ಟೇ ತೆಳುವಾಗಿ ಪೇಪರಷ್ಟು ತೆಳುವಾದ ಒಬ್ಬಟ್ಟನ್ನ ನಾವು ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಹೋಳಿಗೆ ರೆಡಿ ಆಗ್ತವೆ. ಇವಾಗ ನೋಡಿ, ನನಗೂ ಕೂಡ ಕಣಕ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಆದ್ರೂ ಕೂಡ ನಾನು ಕಿಚನ್ ಕೌಂಟ್ರ್ ಮೇಲೆ ಹಾಕ್ಕೊಂಡು, ಅಂದರೆ ಗ್ಯಾಸ್ ಕಟ್ಟೆ ಮೇಲೆ ಹಾಕ್ಕೊಂಡು ಮತ್ತೆ ನಾನು ಇದನ್ನು ನಾದ್ಕೊಳ್ತೀನಿ. ನೋಡಿ, ಈ ರೀತಿ ನಾನು ಹಸ್ತನ ಊರಿ ಈ ರೀತಿ ನಾದ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿನೇ ಮಾಡ್ಕೊಳ್ಳಿ, ಎಲ್ಲಿನೂ ಕಷ್ಟ ಆಗಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ, ಅಷ್ಟು ಬಿಟ್ಟರೆ ನಮಗೆ ಹೋಳಿಗೆ ತುಂಬಾ ಚೆನ್ನಾಗಿ ಬರ್ತವೆ. ಪರ್ಫೆಕ್ಟ್ ಆದ ಹೋಳಿಗೆನ ನಾವು ಕೂಡ ಮಾಡ್ಕೊಳ್ಬೋದು. ಈ ರೀತಿ ಬಡ್ದು ನಾವು ಮೈದಾನ ಕಲಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತವೆ. ಒಂದ್ಸರಿ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಟ್ರೈ ಮಾಡಿ, ನೀವೇ ಹೇಳ್ತೀರಾ ಸಕ್ಕತ್ತಾಗಿ ಬಂದಿದ್ವು ಅಂತ. ನೋಡಿ, ಈ ರೀತಿ ನಾನು ಕೂಡ ಕಲಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿದ್ದಿ ಅದನ್ನು ಕಲಿಸ್ಕೊಳ್ಬೇಕು. ಇವಾಗ ನೋಡಿ, ಲಾಸ್ಟಿಗೆ ಕಲಿಸಿದ್ದಾಗಿದೆ, ಎಲ್ಲಿನೂ ಕೂಡ ಕೈ ಕಚ್ಚೋದಾಗಲಿ ಏನೂ ಆಗ್ತಾಯಿಲ್ಲ, ಕಲ್ಲಿಗೂ ಕೂಡ ಅಂಟ್ಕೊತಾ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಇವಾಗ ಇದನ್ನು ನಾನು ಅದೇ ಪಾತ್ರೆಗೆ ಇಟ್ಕೊಂಡು ಮೇಲ್ಗಡೆ ಒಂದು ಪಾತ್ರೆನ ಮುಚ್ಚಿ 1 ಅವರ್ ಆಗ್ಬೋದು 2 ಅವರ್ ಆಗ್ಬೋದು, ನಾನು ಹೂರ್ಣನ ರೆಡಿ ಮಾಡ್ಕೊಳ್ಳೋ ತನಕ ಇದನ್ನು ಹಾಗೇ ಮುಚ್ಚಿ ಬಿಡ್ತೀನಿ. ನಾವು ಕಣಕನ ಎಷ್ಟು ಚೆನ್ನಾಗಿ ನೆನೆಸ್ಕೊಳ್ತೀವೋ ಅಷ್ಟು ಹೋಳಿಗೆ ಚೆನ್ನಾಗಿ ಬರ್ತವೆ. ನಿಮಗೆ ಟೈಮ್ ಇತ್ತು ಅಂದರೆ 1 ಅವರು 2 ಅವರು 2ರಿಂದ 3 ಅವರ್ ಚೆನ್ನಾಗಿ ನೆನೆಸ್ಕೊಳ್ಳಿ. ಟೈಮ್ ಇಲ್ಲ ಅಂದರೆ 1 ಅವರ್ ಆದರೂ ಕಣಕ ನೆನಿಬೇಕು. ಅದನ್ನು ಒಂದು ಸೈಡಿಗೆ ಇಟ್ಕೊಂಡು ಅದಾದಮೇಲೆ ನಾನಿಲ್ಲಿ ಕಡಲೆಬೇಳೆನ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿವತ್ತು ಕಡಲೆಬೇಳೆ ಒಬ್ಬಟ್ಟನ್ನ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಪಾತ್ರೆಗೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. 3 ಕಪ್ಪು ಮೈದಾಗೆ 2 ಕಪ್ಪು ಕಡಲೆಬೇಳೆ ಪರ್ಫೆಕ್ಟಾಗಿ ಆಗುತ್ತೆ. ಸ್ವಲ್ಪನೂ ಕಣಕನೂ ಮಿಕ್ಕಲ್ಲ, ಹಾಗೆಯೇ ಹೂರ್ಣನೂ ಮಿಕ್ಕಲ್ಲ, ಎರಡೂ ಕರೆಕ್ಟಾಗಿ ಆಗುತ್ತೆ. ಇವಾಗ ನೋಡಿ, ಕಡಲೆಬೇಳೆನ ತೊಳ್ಕೊಂಡಾದ್ಮೇಲೆ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಇದೇ ನೀರಲ್ಲಿ ಒಬ್ಬಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಬೇಕು. ಅದಾದಮೇಲೆ 1 ಸ್ಪೂನು ಎಣ್ಣೆ, ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಲ್ರೆಡಿ ಸ್ಟವ್ನ ಆನ್ ಮಾಡಿ ನಾನು ಬೇಳೆನ ಬೇಯಕ್ಕಿಟ್ಟಿದ್ದೀನಿ. ಇವಾಗ ಬೇಳೆನ ಬೇಯಿಸ್ಕೊಳ್ಳೋಣ. ನೋಡಿ, ಬೇಳೆ ಬೇಯುವಾಗ ಈ ರೀತಿ ಮೇಲ್ಗಡೆ ಬರುವಂಥ ನೊರೆನ ತೆಕ್ಕೊಂಬಿಡ್ಬೇಕು, ಇಲ್ಲಾಂದರೆ ನೊರೆ ಎಲ್ಲ ಉಕ್ಕಿ ಬರುತ್ತೆ, ಆವಾಗ ನಮಗೆ ಬೇಯಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗೆಯೇ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಕ್ಕಿಂತ ಈ ರೀತಿ
ಒಂದು ಪಾತ್ರೆನಲ್ಲಿ ಬೇಯಿಸ್ಕೊಳ್ಳೋದು ಬೆಸ್ಟು. ಯಾಕೆಂದರೆ ಕುಕ್ಕರ್ಗೆ ಹಾಕಿದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ, ಅದು ನಮಗೆ ಒಬ್ಬಟ್ಟಿಗೆ ಸರಿ ಹೋಗಲ್ಲ. ಇವಾಗ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಒಂದು ಸ್ಮ್ಯಾಶ್ ಮಾಡಿ ಕೂಡ ತೋರಿಸ್ದೆ. ಆ ಒಂದು ಹದವಾಗಿ ಬೇಳೆ ಎಲ್ಲ ಒಡೆದು ಆ ರೀತಿ ಹದವಾಗಿ ಬೇಯಬೇಕು. ಅದಾದಮೇಲೆ ಒಂದು ತೂತ್ ಪಾತ್ರೆನ ಇಟ್ಕೊಂಡು ಅದನ್ನೆಲ್ಲ ನೀರನ್ನೆಲ್ಲ ಸೋದಿಸ್ಕೊಂಡು ನಾನಿಲ್ಲಿ ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸೋದಿಸಿರುವಂಥ ಕಾಳನ್ನೆಲ್ಲ ಹಾಕ್ಕೊಂಡು ಅದಕ್ಕೆ 1.5 ಕಪ್ಪು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಕಡಲೆಬೇಳೆಗೆ 1.5 ಕಪ್ಪು ಬೆಲ್ಲ ಕರೆಕ್ಟ್ ಆಗುತ್ತೆ. ಅದಾದಮೇಲೆ 2 ಕಪ್ಪು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಕಡಲೆಬೇಳೆ, 2 ಕಪ್ಪು ಹಸಿ ತೆಂಗಿನಕಾಯಿ ತುರಿ, ಹಾಗೆಯೇ 1.5 ಕಪ್ಪು ಬೆಲ್ಲ. ಕರೆಕ್ಟ್ ಪ್ರಮಾಣ. ಜಾಸ್ತಿ ಸ್ವೀಟು ಆಗಲ್ಲ, ಜಾಸ್ತಿ ಸಪ್ಪೆನೂ ಆಗಲ್ಲ, ಒಂದು ಹದವಾಗಿ ಸ್ವೀಟ್ ಬರುತ್ತೆ. ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಹೊತ್ತು ಉರಿಯೋದೇನು ಬೇಡ. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಅದರಲ್ಲೊಂದು ಘಮ ಬರಬೇಕು. ಒಂದು 5 ನಿಮಿಷ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಹಾಗೆಯೇ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಇನ್ನೊಂದು 1/4 ಕಪ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಮಗೆ ಇಲ್ಲಿ ಒಂದು ಹದವಾಗಿ ಸ್ವೀಟು ರೆಡಿ ಆಗುತ್ತೆ. ತುಂಬ ಸ್ವೀಟು ಆಗಲ್ಲ, ತುಂಬ ಸಪ್ಪೆನೂ ಆಗಲ್ಲ, ಒಂದು ಹದವಾಗಿ ನಾನು ತೋರಿಸಿದ್ದೀನಿ. ಇವಾಗ ನೋಡಿ ಕಾಳೆಲ್ಲ ಫ್ರೈ ಮಾಡಿ ಆದಮೇಲೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇಲ್ಲ. ನೀವು ಜಾರಲ್ಲಿ ಏನಾದರೂ ರುಬ್ಕೊಳ್ತೀರಾ ಅಂತಂದರೆ ಸ್ವಲ್ಪನೇ ಹಾಕ್ಕೊಂಡು ಹಾಗೆಯೇ ಒಂದು 4 ಏಲಕ್ಕಿನ ಹಾಕ್ಕೊಳ್ಳಿ. ನಾನು ಏಲಕ್ಕಿ ಪುಡಿ ಇದ್ದಿದ್ದರಿಂದ ನಾನು ಗ್ರೈಂಡರ್ಗೆ ಏಲಕ್ಕಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪನೂ ನೀರು ಹಾಕ್ಕೊಳ್ಬಾರ್ದು, ಆ ರೀತಿ ರುಬ್ಕೊಳ್ಬೇಕು. ನೋಡಿ ಒಂದು ಹದವಾಗಿ ರುಬ್ಬಿದಾದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ನನಗೆ ಹೂರಣ ರೆಡಿಯಾಗಿದೆ ಅಂತ. ಇವಾಗ ನೋಡಿ ಪರ್ಫೆಕ್ಟಾಗಿ ಹೂರಣ ರೆಡಿಯಾಗಿದೆ. ಸ್ವಲ್ಪನೂ ನೀರು ಹಾಕ್ಕೊಳ್ದೆ ಈ ರೀತಿ ಸಾಫ್ಟಾಗಿ ರುಬ್ಕೊಳ್ಬೇಕು. ನಾವು ಬೇಳೆನ ಬೇಯಿಸ್ಕೊಳ್ಳೋದ್ರಲ್ಲಿ ಇರೋದು, ನಾನು ತೋರಿಸಿದ್ನಲ್ಲ ಅದೇ ರೀತಿಯೇ ಸಾಫ್ಟಾಗಿ ಬೇಳೆನ ಬೇಯಿಸ್ಕೊಂಡು ಈ ರೀತಿ ಒಂದು ಹದವಾಗಿ ನಾವು ಹೂರಣನ ರೆಡಿ ಮಾಡ್ಕೊಂಡ್ವಿ ಅಂದರೆ ಹೋಳಿಗೆ ಎಲ್ಲೂ ಕೂಡ ಕಣಕ ಒಂದು ಸೈಡ್ ಹೋಗೋದಾಗಲಿ ಹಾಗೆಯೇ ಗಂಟು ಥರ ಆಗೋದಾಗಲಿ ಏನೂ ಆಗಲ್ಲ. ಇವಾಗ ನೋಡಿ ಸಾಫ್ಟಾಗಿರುವಂಥ ಹೂರಣ ಕೂಡ ರೆಡಿಯಾಗಿದೆ. ಇಷ್ಟೇ, ಇದು ನಮಗೆ ಕಷ್ಟ ಅನಿಸಲ್ಲ. ತುಂಬಾ ಸುಲಭವಾಗಿ ನಾವು ಮೆಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಂಡ್ವಿ ಅಂತಂದರೆ ತುಂಬ ಸುಲಭವಾಗಿ ನಾವು ಒಬ್ಬಟ್ಟನ್ನ ಮಾಡ್ಕೊಳ್ಬೋದು. ಇವಾಗ ನೋಡಿ ಹೂರಣ ರೆಡಿಯಾಗಿದೆ. ಕಣಕನ ನೋಡೋಣ. ನನಗಿಲ್ಲಿ ಸುಮಾರು ಒಂದು 2ರಿಂದ 2.5 ಅವರು ಟೈಮ್ ತಗೊಳ್ತು. ಅದಾದಮೇಲೆ ನಾನು ಕಣಕನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಕಣಕ ನೆಂದಿದೆ ಅಂತ. ಈ ರೀತಿ ಕಣಕ ರೆಡಿ ಮಾಡ್ಕೊಳ್ಬೇಕು. ನೋಡಿ ನಾನು ಎಳೆದು ತೋರಿಸ್ತಾ ಇದ್ದೀನಲ್ಲ, ಎಳೆಯುವಾಗ ನಮಗೆ ಎಲ್ಲೂ ಕಿತ್ಕೊಂಡು ಬರಬಾರ್ದು. ಈ ರೀತಿ ಇದ್ದಾಗ ನಮಗೆ ಪರ್ಫೆಕ್ಟ್ ಆಗಿರುವಂಥ ಕಣಕ ರೆಡಿಯಾಗಿದೆ ಅಂತ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡಿ ಇದನ್ನು ಮತ್ತೆ ಕಲಿಸ್ಕೊಳ್ಳೋದು ನಾದ್ಕೊಳ್ಳೋದು ಏನು ಬೇಡ, ಮತ್ತು ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕ್ಕೊಳ್ಳೋದು ಬೇಡ. ಹಾಗೆಯೇ ನಾವು ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹೋಳಿಗೆನ ತಟ್ಕೊಳ್ಳೋದಕ್ಕೆ ಈ ರೀತಿ ಎಣ್ಣೆ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನೀವು ಎಣ್ಣೆ ಪ್ಯಾಕೆಟ್ ಆದರೂ ತೊಗೊಳ್ಳಿ, ಅಥವಾ ಹೋಳಿಗೆ ಸೀಟು, ಇಲ್ಲಾಂದರೆ ಪ್ಲಾಸ್ಟಿಕ್ ಕವರು ಯಾವುದಾದ್ರೂ ತೊಗೊಳ್ಬೋದು. ನಾನಿಲ್ಲಿ ಎಣ್ಣೆ ಕವರ್ ಇದ್ದಿದ್ದರಿಂದ ಅದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಎಷ್ಟು ಅಗಲ ಒಬ್ಬಟ್ಟು ಬೇಕೋ ಅಷ್ಟು ಕಣಕನ ತೊಗೊಳ್ಳಿ. ಅಂದರೆ ಹೂರಣಕ್ಕೆ ಅರ್ಧದಷ್ಟು ಕಣಕನ ತೊಗೊಳ್ಬೇಕು. ಹೂರಣ ಜಾಸ್ತಿ ಇರಬೇಕು, ಕಣಕ ಕಡಿಮೆ ಇರಬೇಕು. ಇವಾಗ ನೋಡಿ ಕಣಕನ ಸ್ವಲ್ಪ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಅದಾದಮೇಲೆ ಹೂರಣನ ಇಟ್ಕೊಂಡಿದ್ದೀನಿ. ಹೂರಣನ ಉಂಡೆ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಸುತ್ತ ಹಿಟ್ಟನ್ನು ನಾವು ರೋಲ್ ಮಾಡ್ತಾ ಬರಬೇಕು. ಈ ರೀತಿ ರೋಲ್ ಮಾಡಿ ನಾವು ಕೈಯಲ್ಲಿ ರೋಲ್ ಮಾಡಿ ಈ ರೀತಿ ಸುತ್ತಿ ನಾವು ಮಧ್ಯದಲ್ಲಿ ಚೆನ್ನಾಗಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲೇ ನಮಗಿರೋದು. ಚೆನ್ನಾಗಿ ಈ ರೀತಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಬರುವಂಥ ಹಿಟ್ಟನ್ನೆಲ್ಲ ತೆಗೆದು ಇವಾಗ ಹೋಳಿಗೆನ ತಟ್ಕೊಳ್ಳೋಣ. ಇಷ್ಟೇ, ಇದು ತುಂಬ ಕಷ್ಟ ಆಗಲ್ಲ. ನಿಮಗೆ 1-2 ಹೋಳಿಗೆ ಕೀಳ್ಬೋದು ಅಷ್ಟೇ. ಅದಾದಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಆದರೆ ಕಣಕನ ನಾವು ಕಲಿಸ್ಕೊಳ್ಳೋದು, ಹೂರಣನ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ಹೋಳಿಗೆ ಯಾವ ರೀತಿ ಬರ್ತವೆ ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡಿ ನಾನು ತಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ತಟ್ಕೊತಾ ಇದ್ದೀನಂತ. ಇದೇ ರೀತಿಯೇ ನೀವು ಕೂಡ ಮಾಡ್ಕೊಳ್ಬೋದು. ನಾನು ತೋರಿಸಿರೋ ವಿಧಾನದಲ್ಲಿ ನೀವು ರೆಡಿ ಮಾಡಿಕೊಂಡ್ರೆ. ಇವಾಗ ತಟ್ಟು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲೂ ಕೂಡ ಅರಿಲಿಲ್ಲ. ತುಂಬ ತೆಳುವಾಗಿಯೇ ನಾನು ಕೂಡ ತಟ್ಕೊಂಡಿದ್ದೀನಿ, ಮಂದಕ್ಕೇನು ತಟ್ಕೊಂಡಿಲ್ಲ. ಇವಾಗ ನೋಡಿ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಾಯಿದೆ ಅಂತ. ಎಲ್ಲಿನೂ ಕೂಡ ಕೈ ಕಚ್ಕೊಳ್ಳೋದಾಗಲಿ ಅಂಟ್ಕೊಳ್ಳೋದಾಗಲಿ ಏನೂ ಆಗಲ್ಲ. ಅಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ಕೊಳ್ಬೋದು. ಒಂದು ಹದವಾಗಿ ನಾವು ಹೋಳಿಗೆನ ಯಾವ ರೀತಿ ಮೆಜರ್ಮೆಂಟಲ್ಲಿ ನಾವು ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಇದೇ ವಿಧಾನದಲ್ಲಿ ನೀವು ಕೂಡ ಮಾಡಿ ಇಷ್ಟೇ ಚೆನ್ನಾಗಿ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು. ನಾನು ಕೂಡ ಕೈಯಲ್ಲೇ ತೆಗೆದು ತೋರಿಸಿದ್ದೀನಿ. ಹಾಗೆಯೇ ಹೋಳಿಗೆ ಸೀಟೆ ಬೇಕು ಅಂತ ಏನಿಲ್ಲ, ನೀವು ಆರಾಮಾಗಿ ಈ ರೀತಿ ಹೋಳಿಗೆನ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸ್ಟವ್ ಮೇಲೆ ಒಂದು ತವಾನ ಬಿಸಿಗೆ
ಬಿಸಿಗಿಟ್ಟಿದ್ದೆ. ತವಾ ಮೀಡಿಯಮ್ ಆಗಿ ಬಿಸಿ ಆಗಬೇಕು, ತುಂಬ ಬಿಸಿ ಆಗೋ ತನಕ ಬಿಡಬೇಡಿ. ಅದಾದಮೇಲೆ ಕೆಳಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಟ್ಕೊಂಡಿರುವಂಥ ಹೋಳಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನೀವು ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಸೈಡು ನೀಟಾಗಿ ಬೆಂದಿದೆ. ಇವಾಗ ನಾವು ಇದನ್ನು ಉಲ್ಟಾ ಮಾಡ್ಕೊಳ್ಬೇಕು. ನಾವು ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಉಲ್ಟಾ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹಾಗೆಯೇ ನಿಧಾನವಾಗಿ ತೆಕ್ಕೊಳ್ಬೇಕು ಹೋಳಿಗೆನ. ನಾವು ಈ ರೊಟ್ಟಿ ಎಲ್ಲ ಮಾಡ್ಕೊಳ್ತೀವಲ್ಲ ಆ ರೀತಿ ರಫ್ ಆಗಿ ಎಲ್ಲ ತೆಗೆದು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಈ ರೀತಿ ನಿಧಾನವಾಗಿ ಹೋಳಿಗೆನ ರೆಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹೋಳಿಗೆ ಅಂತೇಳಿ. ಎರಡು ಸೈಡನ್ನು ಒಂದು 2-3 ಸರಿ ಉಲ್ಟಾ ಮಾಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಹಾಗೆಯೇ ಪೂರಿ ಥರ ಉಬ್ಬಿ ಬರ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೋಳಿಗೆ ರೆಡಿ ಆಯಿತು ಅಂತ. ಹಾಗೆಯೇ ಕಣಕನೂ ಕೂಡ ಒಂದು ಸೈಡು ಎಲ್ಲೂ ಒಂದು ಸೈಡ್ ಹೋಗಿರೋದಾಗಲಿ ಹೂರ್ಣ ಒಂದು ಸೈಡ್ ಬಂದಿರೋದಾಗಲಿ ಏನೂ ಆಗಿಲ್ಲ. ನನಗೆ ಒಂದು ಹದವಾಗಿ ಹೋಳಿಗೆ ರೆಡಿಯಾಗಿದೆ. ಇವಾಗ ಸಾಫ್ಟಾಗಿರುವಂಥ ಹೋಳಿಗೆನ ನೀವು ಕೂಡ ಮಾಡ್ಕೊಳ್ಳಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇವಾಗ ನೋಡಿ ತೆಗೆದು ಮತ್ತು ಇನ್ನೊಂದು ಹೋಳಿಗೆನೂ ಕೂಡ ಬೇಯಿಸಿ ತೋರಿಸ್ತೀನಿ ಯಾವ ರೀತಿ ಅದು ಕೂಡ ರೆಡಿಯಾಗಿತ್ತು ಅಂತ. ಹಾಗೆಯೇ ತುಂಬ ತೆಳುವಾಗಿಯೇ ನಾನು ಕೂಡ ತಟ್ಕೊಂಡಿದ್ದೀನಿ. ಎಲ್ಲೂ ಮಂದ ಆಗಿಲ್ಲ, ನನಗೆ ತೆಳುವಾಗಿಯೇ ತಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತವ ಮೇಲೆ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಉಲ್ಟಾ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಒಂದು ಅರ್ಧ ನಿಮಿಷ ಬೆಂದಿದ್ದಾದಮೇಲೆ ನಾವು ಉಲ್ಟಾ ಮಾಡ್ಕೊಳ್ಬೇಕು. ಆವಾಗ ಒಂದು ಸೈಡ್ ಚೆನ್ನಾಗಿ ಬೆಂದಿರುತ್ತೆ, ನಮಗೆ ಆವಾಗ ಹೋಳಿಗೆ ಕಿತ್ಕೊಂಡು ಬರಲ್ಲ. ಇವಾಗ ನೋಡಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಫ್ಟಾಗಿ ಸುತ್ತ ಎಡ್ಜಸ್ನ ಬಿಡಿಸ್ಕೊಳ್ಬೇಕು. ಅದಾದಮೇಲೆ ನಾನು ಉಲ್ಟಾ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಸರಿ ಈ ರೀತಿ ಉಲ್ಟಾ ಮಾಡಿ ಬೇಯಿಸ್ಕೊಳ್ಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮು ಇಟ್ಕೊಳ್ಬೇಡಿ, ಲೋ ಫ್ಲೇಮು ಇಟ್ಕೊಳ್ಬೇಡಿ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀವು ಕೂಡ ಸಾಫ್ಟಾಗಿರುವಂಥ ಹೋಳಿಗೆನ ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ಪೂರಿ ಥರ ಉಬ್ಬಿ ಬರ್ತವೆ, ಅಷ್ಟು ಚೆನ್ನಾಗಿ ಹೋಳಿಗೆ ರೆಡಿ ಆಗ್ತವೆ. ನೋಡಿ ಸುತ್ತ ಕೂಡ ಬೆಂದಿದೆ, ಎಲ್ಲೂ ಹೂರ್ಣ ಒಂದು ಸೈಡು ಕಣಕ ಒಂದು ಸೈಡು ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಹೋಳಿಗೆ ರೆಡಿಯಾಗಿದೆ. ನೋಡಿ ಇಷ್ಟೇ ಇದು. ಇವಾಗ ಪರ್ಫೆಕ್ಟಾಗಿರುವಂಥ ಹೋಳಿಗೆನ ನಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸರ್ವಿಂಗ್ ಬೌಲ್ಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ ಅಂತ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತುಪ್ಪನ ತಗೊಂಡಿದ್ದೀನಿ. ತುಪ್ಪ ಹೋಳಿಗೆ ಅಂತಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಹೋಳಿಗೆನ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಮೃದುವಾಗಿ, ಅಷ್ಟೇ ಎಲ್ಲೂ ಅರಿದಂಗೆ ಕೀಳ್ದಂಗೆ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ ಅಂತ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿದ್ರಲ್ವಾ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ರೀತಿ ಈಸಿ ರೆಸಿಪಿಗಾಗಿ ಅನು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಒಂದು ವಿಧಾನದಲ್ಲಿ ಹೋಳಿಗೆನ ಮಾಡಿಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.